ಹಲೋ ನಮಸ್ತೆ, ನಾನು ಲಾವಣ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಟ್ರಾನ್ಸ್ಫರ್ ಚೆಕ್ನ ಹೇಗೆ ಬರೆಯೋದು ಅಂತ ಹೇಳಿದೆ. ಈ ವಿಡಿಯೋದಲ್ಲಿ ನಾನು ಹೇಗೆ IMPS, ನೆಫ್ಟ್ ಅಥವಾ RTGS ಚೆಕ್ನ ಹೇಗೆ ಬರೆಯೋದು ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಚೆಕ್ನ ಹೇಗೆ ಬರೆಯೋದು ಅಂತ ನೋಡೋಣ. IMPS ಮತ್ತು ನೆಫ್ಟ್ ಏನಿದೆಯಲ್ವ, ಅದು ಟಿಲ್ 2 ಲ್ಯಾಕ್ವರೆಗೂ ಇರುತ್ತೆ. 2 ಲ್ಯಾಕ್ ಆ್ಯಂಡ್ ಎಬೋ RTGS ಬರುತ್ತೆ. ಮತ್ತು ನೆಫ್ಟು ಮಾಡಿದ್ರೆ ಹಾಫ್ ಆನ್ ಅವರ್ ಬೇಕೇ ಬೇಕು ಟ್ರಾನ್ಸ್ಫರ್ ಆಗಲಿಕ್ಕೆ ಅಮೌಂಟು. ಇದು RTGS ಇಮಿಡಿಯೇಟ್ ಆಗುತ್ತೆ, ವಿತಿನ್ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಒಳಗೆ ಆಗುತ್ತೆ. ಸೊ ಮತ್ತು ಇದು IMPS ಬಂದು ಆನ್ಲೈನಲ್ಲಿ ಮಾಡುವಂಥದ್ದು. ಈಗ ಇದು ಚೆಕ್ನ ನೋಡೋಣ ಹೇಗೆ ಬರೀಬೇಕು ಅಂತ. ಡೇಟ್ ಮೆನ್ಷನ್ ಮಾಡಬೇಕು. ಇನ್ ಕೇಸ್ ಏನಾದ್ರು ಕರೆಕ್ಷನ್ ಇದ್ದರೆ ಅಲ್ಲಿ ಕೌಂಟರ್ ಸೈನ್ ಹಾಕಬೇಕಾಗತ್ತೆ. ಮತ್ತು ಇಲ್ಲಿ ಪೇ ಯುವರ್ ಸೆಲ್ಫ್ ನೆಫ್ಟು ಮೋಹನ್ ಅಂತ ಬರೀಬೇಕು. ನೇಮ್ ಬರ್ದಿಲ್ಲ ಅಂದರೆ ಯುವರ್ ಸೆಲ್ಫ್ ನೆಫ್ಟ್ ಅಂತ ಬರಿಬೋದು. ಇನ್ ಕೇಸ್ RTGS ಬರೀತಿದ್ರೆ ಅಂದರೆ ಯುವರ್ ಸೆಲ್ಫ್ RTGS ಬರೆದ್ರೂ ಆಗುತ್ತೆ, ನೇಮ್ ಬರೆದ್ರೂ ಆಗುತ್ತೆ. ಮುಂದೆ ಯುವರ್ ಸೆಲ್ಫ್ RTGS ಅಂತ ಬರೀಲೇಬೇಕಾಗುತ್ತೆ. ಇಲ್ಲಿ ರುಪೀಸು 1,50,000 ಓನ್ಲಿ, ಇದೆಲ್ಲ ಕರೆಕ್ಟಾಗಿರಬೇಕು. ಮತ್ತು 1,50,000 ಇನ್ ಡಿಜಿಟ್ಸಲ್ಲಿ ಕೂಡ ಬರ್ತಿದ್ದೀನಿ, ಇದು ಕರೆಕ್ಟ್ ಇರಬೇಕು. ಇಲ್ಲಿ ಸಿಗ್ನೇಚರ್ ನಾನು ಮಾಡಿದ್ದೀನಿ ಅಕೌಂಟ್ ಹೋಲ್ಡರು. ಪ್ಲಸ್ ಇನ್ ಕೇಸ್ ಏನಾದ್ರೂ ಕರೆಂಟ್ ಅಕೌಂಟ್ ಹೋಲ್ಡರ್ ಆಗಿದ್ರೆ ಕರೆಂಟ್ ಅಕೌಂಟದು ಸೀಲ್ ಬೇಕಾಗತ್ತೆ. ಇನ್ ಕೇಸ್ ಇಲ್ಲಿ ಏನಾದ್ರು ಪ್ರಿಂಟೆಡ್ ಇದ್ದರೆ ನೇಮು ಸೀಲ್ ಅವಶ್ಯಕತೆ ಇರಲ್ಲ. ಪ್ರೊಪ್ರೈಟರ್ ಇದ್ದರೆ ಇಬ್ಬರದ್ದು ಸೈನ್ ಬೇಕಾಗುತ್ತೆ. ಇಲ್ಲಿ ಕೆಳಗೆ ನೋಡಿ ಚೆಕ್ ನಂಬರ್ ಇದೆ, ಚೆಕ್ ನಂಬರ್ ಬೇಕಾಗುತ್ತೆ ಇಲ್ಲಿ RTGS ಫಾರ್ಮಲ್ಲಿ ಬರೀಲಿಕ್ಕೆ. ಮತ್ತು ಕ್ರಾಸ್ ಮಾಡಬೇಕು. ಈ ಚೆಕ್ ಮೇಲೆ ನೀವು ಚೆಕ್ ಹಿಂದೆ ಸಿಗ್ನೇಚರ್ ಮಾಡೋ ಅವಶ್ಯಕತೆ ಏನೂ ಇರಲ್ಲ. ಈಗ RTGS ಫಾರ್ಮ್ ಹೇಗೆ ಫಿಲ್ ಮಾಡೋದು ನೋಡೋಣ. ಇಲ್ಲಿ ಬಂದು ನೆಫ್ಟು ಟಿಕ್ ಮಾಡಿ ಮೇಲೆ. ನೆಕ್ಸ್ಟು ಬ್ರಾಂಚು, ನೀವು ಯಾವ ಬ್ರಾಂಚಿಂದ ಮಾಡ್ತಿದ್ದೀರೋ ಆ ಬ್ರಾಂಚ್ ನೇಮ್ ಹಾಕಿ. ನೆಕ್ಸ್ಟ್ ಡೇಟು, ಇವತ್ತಿನ ಡೇಟಲ್ಲಿ ಮಾಡ್ತಾ ಇರೋದು, ಸೊ ಇವತ್ತಿನ ಡೇಟ್ ಹಾಕಿ. ನೆಕ್ಸ್ಟು ಪ್ಲೀಸ್ ರೆಮಿಟ್ ಥ್ರೂ RTGS ಅಥವಾ ನೆಫ್ಟ್ ಏನಿದೆಯೋ ಅದು ಟಿಕ್ ಮಾಡಿ ಅಮೌಂಟ್ ಬರೀರಿ. ನೆಕ್ಸ್ಟು ಇನ್ ವರ್ಡ್ಸಲ್ಲಿ ಬರೀರಿ. ಕ್ಯಾಶಿಂದ ಮಾಡ್ತಿದ್ರೆ ಕ್ಯಾಶಿಗೆ ಟಿಕ್ ಮಾಡಿ, ಚೆಕ್ಕಿಂದ ಮಾಡ್ತಿದ್ರೆ ಚೆಕ್ಕು, ಅಥವಾ ಅಕೌಂಟಿಂದ ಡೆಬಿಟ್ ಆಗಬೇಕು ಅಂದರೆ ಇದಕ್ಕೆ ಟಿಕ್ ಮಾಡಿ. ಇದಾದಮೇಲೆ ಇಲ್ಲಿ ನೋಡ್ಬೋದು ಡೀಟೇಲ್ಸ್ ಆಫ್ ಅಪ್ಲಿಕೆಂಟ್ ಅಂದರೆ ಅಕೌಂಟ್ ಹೋಲ್ಡರು. ಯಾರು ಅಕೌಂಟ್ ಹೋಲ್ಡರು? ನಾನು. ಸೊ ಆ ಚೆಕ್ ಯಾರು ಕೊಟ್ಟಿದ್ರಲ್ವ ಅವ್ರ ಅಕೌಂಟ್ ಹೋಲ್ಡರ್ ಆಗ್ತಾರೆ. ಸೊ ಇದು ಇಲ್ಲಿ ಬಂದು ಅಕೌಂಟ್ ನಂಬರ್ ಹಾಕಿ, ಚೆಕ್ ನಂಬರ್ ಹಾಕಿ. ಫಸ್ಟ್ ಚೆಕ್ಕಿಂದ ಕೆಳಗೆ ಸ್ವಲ್ಪ 6 ಡಿಜಿಟ್ ಏನಿರುತ್ತಲ್ವ ಅದು ಚೆಕ್ ನಂಬರ್ ಆಗುತ್ತೆ. ಇಲ್ಲಿ ಚೆಕ್ ಮೇಲಿರೋ ಡೇಟ್ ಹಾಕಿ. ರೆಮಿಟರ್ಸ್ ನೇಮು ಲಾವಣ್ಯ KM ಅಂತ ಹಾಕಬೇಕಲ್ಲಿ. ನೆಕ್ಸ್ಟು ಅಡ್ರೆಸ್ ಬಂದು ಇದು ಬ್ರಾಂಚ್ ಅಡ್ರೆಸ್ ಆಗಿರುತ್ತೆ, ಸೊ ಅದನ್ನು ಹಾಕಿ. ನೆಕ್ಸ್ಟು ಮೊಬೈಲ್ ನಂಬರು ಇಲ್ಲಿ ನಿಮಗೆ ಏನಾರು ರಾಂಗ್ ಆದರೆ ಕಾಲ್ ಮಾಡಲಿಕ್ಕೆ ಅವ್ರ ಮೊಬೈಲ್ ನಂಬರ್ ಕೇಳ್ತಾರೆ, ಆ ಮೊಬೈಲ್ ನಂಬರು ಹಾಕಬೇಕಿಲ್ಲಿ. ನೆಕ್ಸ್ಟು ಡೀಟೇಲ್ಸ್ ಆಫ್ ಬೆನಿಫಿಷಿಯರಿ ಅಂತ ಇದೆ. ಡೀಟೇಲ್ಸ್ ಆಫ್ ಬೆನಿಫಿಷಿಯರಲ್ಲಿ ಬೆನಿಫಿಷಿಯರಿ ನೇಮು. ನೆಕ್ಸ್ಟು ಬೆನಿಫಿಷಿಯರಿ ಯಾರು ಅಂತ ಹೇಳಿದ್ರೆ ನಾವು ಯಾರಿಗೆ ಸೆಂಡ್ ಮಾಡ್ತಿದ್ದೀವಲ್ವ ಅಮೌಂಟು ಅವರು ಹಾಕ್ತಾರೆ. ನೆಕ್ಸ್ಟು ಅಕೌಂಟ್ ನಂಬರು, ಅವ್ರದ್ದು ಅಕೌಂಟ್ ನಂಬರ್ ಹಾಕಬೇಕು. IFSC ಕೋಡ್ ಯಾವಾಗಲೂ 11 ಡಿಜಿಟ್ ಇರುತ್ತೆ, 11 ಡಿಜಿಟ್ ಹಾಕಬೇಕು. ನೆಕ್ಸ್ಟು ಬ್ರಾಂಚ್ ಅಡ್ರೆಸ್ಸು, ಅವ್ರದ್ದು ಯಾವ ಬ್ರಾಂಚ್ ಅಡ್ರೆಸ್ಸು ಅದನ್ನ ಹಾಕಬೇಕು. ಮತ್ತು ಇನ್ನೊಂದು ಸಲ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಕೇಳಿದೆ, ಆ ಕನ್ಫರ್ಮ್ ಅಕೌಂಟ್ ನಂಬರ್ ಮಾಡಬೇಕು. ಬಿಕಾಸ್ ಮೇಲೇನಾದರೂ ಅಕೌಂಟ್ ನಂಬರ್ ಅಲ್ಲೇನಾದ್ರು ರಾಂಗ್ ಇದ್ದರೆ ಇಲ್ಲಿ ಕನ್ಫರ್ಮ್ ಅಕೌಂಟಲ್ಲಿ ಕರೆಕ್ಟ್ ಇರುತ್ತೆ, ಸೊ ಹಾಗಾಗಿ ಹಾಕುವಂಥದ್ದು. ರಿಮಾರ್ಕ್ಸು, ಇನ್ ಕೇಸ್ ಇದು ಯಾವ ಪರ್ಪಸ್ಗೆ ಅಮೌಂಟ್ ಸೆಂಡ್ ಮಾಡ್ತಿರೋದು ಅಂತ ನೀವು ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಹಾಗೆ ಬಿಟ್ಟರೂ ಆಗುತ್ತೆ. ಬಟ್ ಇದರಲ್ಲಿ ಇನ್ನೊಂದು ನೋಡಬೇಕು, ಇದು ಫುಲ್ ಕೆಳಗೆ ಸಿಗ್ನೇಚರ್ ಅಂತ ಇದೆ, ಅಲ್ಲಿ ಅಕೌಂಟ್ ಹೋಲ್ಡರ್ ಸಿಗ್ನೇಚರ್ ಹಾಕಬೇಕು. ಇನ್ ಕೇಸ್ ಜಾಯಿಂಟ್ ಅಕೌಂಟ್ ಆದರೆ ಇಬ್ಬರು ಸಿಗ್ನೇಚರ್ ಹಾಕಬೇಕಾಗುತ್ತೆ. ಕರೆಂಟ್ ಅಕೌಂಟ್ ಆದರೆ ಸೀಲು ಮತ್ತು ಸಿಗ್ನೇಚರ್ ಹಾಕಬೇಕು. ಇನ್ ಕೇಸ್ ಇದರಲ್ಲೂ ಕರೆಕ್ಷನ್ ಆದರೆ ಕ್ರಾಸ್ ಸಿಗ್ನೇಚರ್ ಹಾಕಬೇಕು. ಇಷ್ಟು RTGS ಹೇಗೆ ಫಿಲ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಿಂಗ್ ಚೆಕ್ನ ಹೇಗೆ ಬರೆಯೋದು ಅಂತ ಹೇಳ್ತಿದ್ದೀನಿ.